ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನೀನ್ ಮಿಸ್ ಮಾಡ್ದ ಹಾಗೆ ಹೋಗ್ಲೇಬೇಕು. ಹೂಲೆಚ್ಚಿ ಹೋಗ್ಬೇಕು ನೀನು. ಚಿಕ್ಕಮ್ಮ, ಇಷ್ಟೆಲ್ಲ ಆಗಿದೆ. ನಾನೇ ಅವ್ರ ಹತ್ರ ಮಾತಾಡ್ಬೇಕು ಅಂತ ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ, ಆದ್ರೂ ಅವ್ರು ಮಾತಾಡಿಲ್ಲ. ಒಂದ್ಸಲ ನಾನೇ ಅವ್ರ ಹತ್ರ ಗೋಗರ್ದಿದ್ದೀನಿ, ಆಗ್ಲೂ ಮಾತಾಡದೆ ಇರೋರು ಇವಾಗ ಈ ತರ ಲೆಟ್ರ್ ಬರ್ದು, ಅದು ಇಷ್ಟು ಎಮೋಷನಲ್ ಆಗಿ ಲೆಟ್ರ್ ಬರ್ದು ಮೀಟ್ ಆಗ್ಬೇಕು ಅಂತ ಕರೆಯೋಕ್ ಹೇಗ್ ಸಾಧ್ಯ? ಅದೇ ನನ್ನ ಪ್ರಶ್ನೆ. ಅಂದ್ರೆ ಅವ್ನ್ ನಾಟಕ ಆಡ್ತಿದ್ದಾನೆ ಅಂತನಾ? ಅಯ್ಯೋ ಹಾಗಲ್ಲ, ನನ್ಗೆ ಯಾಕೋ ಇದನ್ನು ನಂಬಕ್ ಆಗ್ತಿಲ್ಲ ಚಿಕ್ಕಮ್ಮ. ಅಯ್ಯೋ ಪೆದ್ದಿ, ಗಂಡಸ್ರೆ ಹಾಗೆ ಕಣೆ, ಮೂಗಿನ ತುದಿನಲ್ಲೇ ಕೋಪ ಇರುತ್ತೆ. ನನ್ ಗಂಡಸು ಅನ್ನೋ ಸಣ್ಣ ಈಗೋ ಕೂಡ ಇರುತ್ತೆ. ಅಹಮಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ, ಆಮೇಲೆ ಅಯ್ಯೋ ತಪ್ಪಾಗೋಯ್ತು ಅಂತ ಅನ್ಕೋತಾರೆ. ಅದನ್ನ ಸರಿ ಮಾಡೋದಕ್ಕೆ ಒದ್ದಾಡ್ತಿರ್ತಾರೆ. ನಿನಗೇನ್ ಅರ್ಥ ಆಯ್ತು? ಅದು ಸರಿ ತಪ್ಪು ಅಷ್ಟೇ. ನೋಡ್ ಲಕ್ಷ್ಮಿ, ಜಾಸ್ತಿ ಯೋಚನೆ ಮಾಡ್ಬೇಡ. ಇಷ್ಟಕ್ಕೂ ನೀನ್ ಮೀಟ್ ಮಾಡೋದಕ್ಕೆ ಹೋಗ್ತಾ ಇರೋದು ನಿನ್ ಗಂಡನ್ನ. ಇದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅದೇನಪ್ಪ, ಚಿಕ್ಕಮ್ಮ ನನ್ಗೆ ಯಾಕೋ ಈಗೇನು ನಿನಗೆ ಮೀಟ್ ಮಾಡೋದಕ್ಕೆ ಇಷ್ಟ ಇಲ್ವಾ? ಸರಿ ಬಿಡು, ನಾನೇ ಹೋಗಿ ಅವನ ಹತ್ರ ಹೇಳ್ತೀನಿ ಲಕ್ಷ್ಮಿ ಬರಲ್ವಂತೆ ಅಂತ. ಅಯ್ಯೋ ಬೇಡ ಚಿಕ್ಕಮ್ಮ. ಹಾಗಿದ್ರೆ ಹೋಗ್ತೀಯ ತಾನೆ? ಆಯ್ತು. ಅಯ್ಯೋ ನಾಚಿಕೆ ನೋಡು. ನಿಲ್ಲಿಸ್ರೆ ನಿಮ್ ಮುಖ ಅಭಿನಯನ. ಏ ಸುಬ್ಬಿ, ಏನೇ ಅದು? ಅವ್ವ, ನಾನೇನ್ ಮಾಡ್ದೆ? ನಂಗೇನು ಗೊತ್ತಾಯ್ತಾ ಇಲ್ವಲ್ಲ. ಏನ್ ಮಾಡಿದ್ಯಾ? ಫೋನ್ ಕಾಣ್ತಿಲ್ಲ ಅಂತ ಊರೆಲ್ಲ ಹುಡುಕ್ತಾ ಇದ್ದೆ. ಹ್ಞೂ ಅವ್ವ, ನನ್ ಫೋನ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದೇ ಎಲ್ಲೋ ಹುಡುಕಿದೆ ಇಲ್ಲದ ಫೋನ್ನ ಅಂತ ಎಲ್ಲೋ ಇಟ್ಬಿಟ್ಟು ಇನ್ನೆಲ್ಲೋ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ? ಅಕ್ಕ ಗಂಗಕ್ಕ, ನಾನು ಒಗಟ್ ಬಿಡ್ಸೋದ್ರಲ್ಲಿ ಯಾವತ್ತೂ ಗೆದ್ದಿಲ್ಲ ಕಣಕ್ಕ. ನೀ ಹೇಳಿದ್ ಒಗಟಂಗೇನು ಅರ್ಥ ಆಗಿಲ್ಲ. ನೀನೇ ಹೇಳಕ್ಕ. ಬರ್ತಾ ನಿನ್ ಬುದ್ಧಿನೇ ನೆಟ್ಟಿಗಿಲ್ಲ ಕಣೆ. ಫೋನ್ ತೆಗೆದು ಬಟ್ಟೆ ಜೊತೆಗೆ ಸೇರಿಸಿ ಮಿಷನ್ ಒಳಗಡೆ ಹಾಕಿದ್ರೆ ಹುಡ್ಕಿದ್ರೆ ನಿನ್ಗೆಲ್ಲಿ ಫೋನ್ ಸಿಗುತ್ತೆ? ಏನವ್ವ, ಫೋನು ವಾಷಿಂಗ್ ಮಿಷಿನ್ ಆಗಿತ್ತಾ? ಹ್ಞೂ, ವಾಷಿಂಗ್ ಮಿಷಿನ್ ಅಲ್ಲೇ ಇತ್ತು. ಫೋನ್ ವಾಷಿಂಗ್ ಮಿಷಿನ್ ಅಲ್ಲಿ ಇದ್ದಿದ್ರಿಂದ ಕೆಟ್ಟ ನಿಂತು ಹೋಗೇ ಬರ್ತಿದೆ ನೋಡು. ಅವ್ವ, ಇದೆಲ್ಲ ಚಾನ್ಸೇ ಇಲ್ಲ ಕಣವ. ನಾನು ಆ ಫೋನ್ ಕಾವೇರಿ ಮೇಡಮ್ ರೂಮ್ನಾಗೆ ಚಾರ್ಜ್ ಹಾಕಿದ್ದೆ ಕಣವ. ಅದ್ ಈ ವಾಷಿಂಗ್ ಮಿಷಿನ್ ಆಗಿ ಬರಕ್ಕೆ ಹೆಂಗವ್ವ ಸಾಧ್ಯ? ಅಯ್ಯಯ್ಯೋ ದೇವ್ರೆ, ನಿನಗೆ 1000 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡಿರ್ಲಿಲ್ವಾ? ಈ ಹರಕೆ ಎಲ್ಲ ಕ್ಯಾನ್ಸಲ್. ಅನ್ಯಾಯವಾಗಿ ನನ್ನ ಮೊಬೈಲ್ ವಾಷಿಂಗ್ ಮಿಷಿನಲ್ಲಿ ಸ್ನಾನ ಮಾಡಿಬಿಡ್ತಲ್ಲ. ಇದ್ರೊಳಗಿರೋ ಡೇಟಾ ಎಲ್ಲ ಏನಾಗಿದೆಯೋ ಏನೋ ದೇವ್ರೆ. ನೋಡ್ ಸುಬ್ಬಿ, ನೀನ್ ಮಾಡಿರೋ ತಪ್ಪಿಗೆ ನಿನ್ ಸಂಬಳದಲ್ಲಿ ಕಟ್ ಮಾಡ್ಕೋಬೇಕಿತ್ತು. ಏನೋ ಮೊದಲೇ ಸಾರಿ ತಪ್ಪು ಮಾಡಿದ್ಯಾ ಅಂತ ಸುಮ್ಮನಿದ್ದೀನಿ. ಇನ್ನು ಸಂಬಳದಲ್ಲಿ ಕಟ್ ಮಾಡಿಬಿಟ್ರೆ ನಿನ್ ಕೈಗೆ ಏನೂ ಸಿಗಲ್ಲ. ಈ ಫೋನ್ ಹೀಗಾಗಿದೆ ಅಂತ ಕಾವೇರಿ ಮೇಡಮ್ಗೆ ಏನಾರ ಗೊತ್ತಾದ್ರೆ ಈ ಫೋನ್ಗಾಗಿರೋ ಗತಿನೇ ನನಗೂ ಮಾಡಿಬಿಡ್ತಾರೆ. ಇವ್ರಿಗೆ ಸಂಬಳ ಚಿಂತೆ. ಅವ್ವ, ಹಂಗೆಲ್ಲ ಮಾಡಬೇಡಿ ಕಣವ್ವ. ಆಯ್ತಾಯ್ತು, ಅಳಕ್ಕೆಲ್ಲ ಹೋಗ್ಬೇಡ. ಇನ್ನೊಂದು ಸಾರಿ ಹೀಗೆ ಮಾಡಿದ್ರೆ ಸರಿ ಇರಲ್ಲ ನೋಡು. ಅಯ್ಯೋ ಸುಬ್ಬಮ್ಮ, ನಿನ್ ಫೋನಿಗೆ ಈ ಗತಿ ಬರಬಾರ್ದಾಗಿತ್ತು. ಹೋಗ್ಲಿ ಬಿಡು, ಆ ಫೋನಿಗೆ ನಿನ್ ಜೊತೆ ಇರೋ ಋಣನೇ ಇಲ್ಲ. ಬೇಜಾರ್ ಮಾಡ್ಕೋಬೇಡ ಸುಬ್ಬಮ್ಮ. ಈ ಮನೆಯಲ್ಲಿ ನನಗೆ ಆಪೋಸಿಟ್ ಆಗಿ ಕೆಲಸ ಮಾಡ್ತಿರೋರು ಯಾರಿರ್ಬಹುದು? ಪತ್ತೆ ಹಚ್ತೀನಿ, ಕಣ್ಣು ಹಿಡಿತೀನಿ, ಕಣ್ಣು ಹಿಡ್ದೇ ಹಿಡಿತೀನಿ. ಇದನ್ನೆಲ್ಲ ನಾನು ಲಕ್ಷ್ಮಕ್ಕಂಗೆ ಹೇಳಲೇಬೇಕು.
ಇದವ್ರಿಗೆ ಏನಾದರೂ ಸಹಾಯ ಆಗ್ಬೋದು. ಸಂಜೆ ವೈಷ್ಣವ್ ಅವ್ರನ್ನೇನೋ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟೆ. ಆದರೆ ಯಾವ ಸೀರೆ ಉಟ್ಕೊಂಡು ಹೋಗೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಇದು ಆಗಿಲ್ಲ. ಇದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ. ಹಾ, ಇದನ್ನ ಉಟ್ಕೊಂಡು ಹೋಗೋಣ. ಏನ್ ಮಾಡ್ತಿದ್ಯಾ ಲಚ್ಚಿ? ಸಂಜೆ ಯಾವ ಸೀರೆ ಉಟ್ಕೊಂಡು ಹೋಗೋದು ಅಂತ ನೋಡ್ತಿದ್ದೀನಿ. ಚಿ, ನೀನ್ ಈ ಸೀರೆಗಳನ್ನ ಉಟ್ಕೊಂಡು ಡಿನ್ನರ್ಗೆ ಹೋಗ್ತೀಯಾ? ಇರೋದ್ರಲ್ಲೇ ಉಟ್ಕೊಳ್ಳೋಣ ಅಂತ. ನೋಡು, ಇದು ಚೆನ್ನಾಗಿದೆ ಅಲ್ವಾ? ಲಚ್ಚಿ, ನಿನ್ ಟೇಸ್ಟ್ ಯಾಕೆ ಇಷ್ಟು ಬ್ಯಾಡ್ ಆಗಿದೆ? ಈ ಸೀರೆ ಹಾಕೊಂಡು ಯಾರಾದ್ರೂ ಡಿನ್ನರ್ಗೆ ಹೋಗ್ತಾರಾ? ನನ್ನ ಹತ್ರ ಇರೋದೇ ಇದು. ಇನ್ನೂ ಒಳ್ಳೆ ಸೀರೆ ಬೇಕು ಅಂದ್ರೆ ಅದೆಲ್ಲ ಮನೇಲಿದೆ. ಅಯ್ಯೋ, ದಡ್ಡಿ ದಡ್ಡಿ ದೊಡ್ಡ ದಡ್ಡಿ ನೀನು. ಏನು ಗೊತ್ತಾಗಲ್ಲ ನಿಂಗೆ. ನೀವ್ ಮೂವಿ ಎಲ್ಲ ನೋಡಿಲ್ವಾ? ಹೀರೋ ಹೀರೋಯಿನ್ ಮೀಟ್ ಆಗ್ಬೇಕಾದ್ರೆ ಯಾವ ತರ ಹೋಗ್ತಾರೆ ಅಂತ? ಅದು ಹೀರೋ ಹೀರೋಯಿನ್, ಅದಕ್ಕೂ ನನಗೂ ಏನ್ ಸಂಬಂಧ? ಇಲ್ಲಿ ನೀನೇ ಹೀರೋಯಿನ್ ಲಚ್ಚಿ, ವೈಶ್ ಹೀರೋ. ನೀನು ಹೀರೋನ್ ಮೀಟ್ ಆಗೋದಕ್ಕೆ ಹೋಗ್ತಿದ್ಯಾ. ನೀವಿಬ್ರು ಹ್ಯಾಪಿ ಹ್ಯಾಪಿ ಆಗಿರ್ಬೇಕಲ್ವಾ? ನೀನ್ ಚೆನ್ನಾಗಿ ರೆಡಿ ಆಗಿ ಹೋಗ್ಬೇಕು, ಸ್ಪೆಷಲ್ ಆಗಿ ರೆಡಿ ಆಗ್ಬೇಕು. ಈ ಸಿಂಪಲ್ ಸೀರೆ ಎಲ್ಲ ಬೇಡ ಬೇಡ ಬೇಡ. ಬೇಡ ಅಂದ್ರೆ ಇದೆಲ್ಲ ಬೇಡ ಲಚ್ಚಿ, ಇನ್ನು ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು ನೀನು. ಅಯ್ಯೋ, ಅದೆಲ್ಲ ಏನು ಬೇಡಪ್ಪ, ನನ್ಗಿಷ್ಟೇ ಸಾಕು. ಮಳೆ ನಿಂತು ಹೋದ್ಮೇಲೆ ಹನಿಯೊಂದು ಉಳಿದಿದೆ ಅನ್ನೋ ಥರ ನಾವು ಮತ್ತೆ ಮತ್ತೆ ಎದುರಾಗ್ತಿದ್ದೀವಿ. ಎಲ್ಲ ಮುಗಿಸಿದ್ದೀನಿ ಅಂದಮೇಲೂ ಮಹಾಲಕ್ಷ್ಮಿಗೆ ಮತ್ತೆ ಮಾತಾಡೋದೇನೋ ಉಳ್ಕೊಂಡಿದ್ದೆ. ಎಲ್ಲ ಕಳೆದು ಹೋಗಿದೆ ಅಂದಮೇಲೂ ಮಹಾಲಕ್ಷ್ಮಿ ಪ್ರಯತ್ನ ಬಿಡ್ತಿಲ್ಲ. ಎಲ್ಲ ಸುಂದರವಾಗಿದೆ ಅಂತ ಹೇಳೋಷ್ಟು ಸಮಯ ಸರಿಯಾಗಿದೆಯಾ? ಮನ್ಸು ಸರಿಯಾಗಿದೆಯಾ? ಒಂದು ಗೊತ್ತಾಗ್ತಿಲ್ಲ. ಮಹಾಲಕ್ಷ್ಮಿ ಅವರು ನನ್ನ ಮೀಟ್ ಮಾಡಬೇಕು ಅಂತ ಅವ್ರ ಲೆಟರ್ ಬರೆದಿರೋದನ್ನೇ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಇಷ್ಟೆಲ್ಲ ಸೆಟ್ ಮಾಡಿ ರೆಡಿ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ಏನು ಅಂತ ಅನ್ಕೊಳ್ಳೋದು? ಒಂದೊಂದ್ಸಲ ಅವರು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಅದು ಏನು ಮಾಡೋದು? ಈ ಪರಿಸ್ಥಿತಿಗೆಲ್ಲ ಅವರೇ ಕಾರಣ. ಇಷ್ಟೆಲ್ಲ ಟ್ರೈ ಮಾಡೋ ಬದಲು ಅವತ್ತು ಒಂದಿನ ಬಂದು ಎಲ್ಲ ಹೇಳಿದಿದ್ರೆ. ನಾನು ಮಾತಾಡೋದಕ್ಕೆ ಅಂತ ಅವ್ರ ಹತ್ರ ಹೋದಾಗ್ಲೂ ಮಾತಾಡದೆ ಇರೋರು ನನ್ ಊಟಕ್ಕೆ ಕರೆದಿದ್ದೆ ಆಶ್ಚರ್ಯ. ನಾನೇನೋ ಮಾಮೂಲಿಯಾಗಿ ಊಟಕ್ಕೆ ಕರೆದಿದ್ದಾರೆ ಅನ್ಕೊಂಡೆ. ಆದ್ರೆ ಇಲ್ಲಿ ನೋಡಿದ್ರೆ ಸಿನಿಮಾಗಳಲ್ಲಿ ಮಾಡೋ ತರ ಇಷ್ಟೆಲ್ಲ ಮಾಡಿದ್ದಾರೆ. ಅಂದ್ರೆ ಮುನ್ಸ್ ಮರ್ತು ನನ್ನ ಕ್ಷಮಿಸಿದಾರ? ಅಯ್ಯೋ, ಹಾಗೊಂದು ಆಗ್ಬಿಟ್ರೆ ದೇವ್ರೆ ನಿನಗೆ 100 ನಮಸ್ಕಾರ ಹಾಕ್ತೀನಿ. ಮೊದಲೇ ಬಂದು ಇಷ್ಟೆಲ್ಲ ತಯಾರಿ ಮಾಡಿದ್ದಾರೆ ಅಂದ್ರೆ ಮನಸ್ಸು ಪ್ರಶಾಂತವಾಗೇ ಇರುತ್ತೆ. ಕೀರ್ತಿ ಅವ್ರು ಬೇರೆ ರೆಡಿ ಮಾಡ್ತೀನಿ ಅಂತ ಇಷ್ಟೊತ್ತು ಮಾಡಿದ್ರು. ಇಲ್ಲ ಅಂದಿದ್ರೆ ನಾನು ಬೇಗನೆ ಬರ್ತಿದ್ದೆ. ರೀ, ಕಥೆಯೊಂದು ಕಾಡಿದೆ,
ಮಹಾಲಕ್ಷ್ಮಿ, ಯಾವತ್ತೂ ಅಷ್ಟೇ ಕಳೆದು ಹೋಗುವಷ್ಟು ಮುದ್ದಾಗಿದ್ದೀರಿ. ಮುಖದಲ್ಲಿ ಅದೇ ಮುಗ್ಧತೆ, ಅದೇ ದೃಢತೆ. ಆದ್ರೆ ಅಂಥದ್ರಲ್ಲಿ ಹೀಗೆಲ್ಲ ಹಾಕಕ್ಕೆ ಹೇಗೆ ಸಾಧ್ಯ? ಅಥವಾ ನಂಗೆ ಯಾಕೆ ಈ ಥರದ್ ಗೊಂದಲ? ಇರಿ ಇರಿ, ಎಲ್ಲೋಗ್ತಾ ಇದ್ದೀರಾ? ಇದು ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಅಂಕಿತ್. ಮಹೇಶ್ ನೋಡು ಜೋರಾಗಿ ಕೂಗ್ದ, ಏನಾಯ್ತು ಏನು? ಅಣ್ಣ ಕೂಗಿ ನನಗೂ ಕೇಳಿಸ್ತು. ನೀವು ಹೋಗಿ ಅಲ್ಲೇನ್ ಮಾಡ್ತೀರಾ? ನೀವೇನ್ ಡಾಕ್ಟ್ರಾ? ಅತ್ತೆ ಇದಾರಲ್ಲ, ಅವ್ರು ನೋಡ್ಕೋತಾರೆ. ಆದ್ರೂ ನಾನು ಒಂದ್ಸಲ ಹೋಗಿ ಬರ್ತೀನಿ ಅಂಕಿತ್. ಈಗೇನಾದ್ರೂ ನೀವು ಅಲ್ಲಿಗೆ ಹೋದ್ರೆ ನಾವು ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಮೊದ್ಲೇ ಅಣ್ಣಂಗೆ ನಿಮ್ ಕಂಡ್ರೆ ಕೋಪ, ಇನ್ನು ಈ ಟೈಮಲ್ಲಿ ನೀವು ಅಲ್ಲಿಗೆ ಹೋದ್ರೆ ಇನ್ನ ಜಾಸ್ತಿ ಕೋಪ ಮಾಡ್ಕೋತಾನೆ. ಆಮೇಲೆ ನಮ್ಮ ಪ್ಲಾನ್ ಫುಲ್ ಫ್ಲಾಪ್ ಆಗುತ್ತೆ. ಹೌದು, ನೀನು ಹೇಳ್ತಿರೋದು ಕರೆಕ್ಟೆ. ನನ್ನನ್ನು ನೋಡಿದ್ರೆ ನಿಮ್ಮ ಅಣ್ಣ ಆ ಸುಡುಕ್ ಮೂತಿ ಸಿಂಗಣ್ಣ ಮುಖ ಇಷ್ಟು ಅಗಲ ಮಾಡ್ಕೊಂಡು ಮೂಗ್ ಹೀಗೆ ಮಾಡ್ಕೊಂಡು ಕೀರ್ತಿ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ನನ್ನ ಮೇಲೆ ರೇಗ್ತಾನೆ. ನಗ್ಬೇಡ ನೀನು ಅವ್ನ ಬ್ರದರ್ ತಾನೆ, ನೀನು ಕೇಳ್ಬೇಕು ತಾನೆ ಗೊಂಬೆ ನೋಡಿದ್ರೆ ಯಾಕೆ ಹೀಗಾಡ್ತೀಯ ಅಂತ. ನೀನು ನೋಡಿದ್ರೆ ಎಷ್ಟು ಒಳ್ಳೆಯವನು, ಅವ್ನು ಯಾಕೆ ಬ್ಯಾಡ್ ಬಾಯ್? ಅಯ್ಯೋ, ಅಣ್ಣ ಏನ್ ಬ್ಯಾಡ್ ಬಾಯ್ ಅಲ್ಲ, ಪರಿಸ್ಥಿತಿ ಆಗಿ ಮಾಡಿರುತ್ತೆ ಅಷ್ಟೇ. ಏನಿಲ್ಲ, ಅವ್ನು ಬೇಕು ಅಂತ ನನ್ನ ಮೇಲೆ ರೇಗಾಡ್ತಾನೆ. ಅಜ್ಜಿಗಿಷ್ಟ ಅಂತ ಸುಮ್ಮನಿದ್ದೀನಿ ಅಷ್ಟೇ, ಇಲ್ಲಾದ್ರೆ ಅದೇ ಮೂಗಿನ ಮೇಲೆ ಪಂಚ್ ಮಾಡ್ಬಿಡ್ತಿದ್ದೆ. ಓ ಆಯ್ತಾಯ್ತು, ನೀವ್ ಬಿಟ್ರೆ ಏನೇನೋ ಪ್ಲಾನ್ ಅಲ್ಲಿ ಇದ್ದೀರಾ. ಸರಿ, ಈಗ ಆಯ್ತಲ್ಲ, ಅವ್ರಿಬ್ರು ಒಟ್ಟಿಗೆ ಸೇರಿಸ್ಬೇಕಾಗಿತ್ತು. ಸೇರಿಸಿದೀವಿ. ನಾವ್ ಇನ್ನಿಲ್ಲೇ ಇದ್ರೆ ಕೆಲ್ಸ ಕೆಡುತ್ತೆ. ಹೋಗೋಣ ಬನ್ನಿ. ಇನ್ ಸ್ವಲ್ಪ ಹೊತ್ತಿಲ್ಲಿರೋಣ ಅಂಕಿತ್ ಪ್ಲೀಸ್. ಏ ಬೇಡ ಬೇಡ, ನೀವ್ ಇಲ್ಲಿ ಬಂದಿರೋದು ಕಾರುಣ್ಯ ಆಂಟಿ ಗೊತ್ತಾ? ಇನ್ನು ಆಮೇಲೆ ಅವರು ಟೆನ್ಷನ್ ಮಾಡ್ಕೊಂತಾರೆ. ಬನ್ನಿ ಹೋಗೋಣ. ಹೋಗ್ಬೇಕು ನೀವು, ನಂಗೊಂದು ಕಾಲ್ ಬಂದಿದೆ. ಹೋಗ್ತೀರಾ ತಾನೇ? ಈ ವೈಷ್ಣ ನಂಬೋದಕ್ಕಾಗಲ್ಲ. ಸುಮ್ನೆ ಲಚ್ಚಿಗೆ ಕಾಲ್ ಮಾಡ್ತಾನೆ. ಇವತ್ತು ಬೆಳಗ್ಗೆನೂ ಅದನ್ನೇ ಮಾಡ್ದ. ನಾನು ಇಲ್ಲೇ ಇದ್ದು ಲಚ್ಚಿಗೇನು ಆಗದಿರೋ ಥರ ನೋಡ್ಕೋತೀನಿ. ಯಾವುದಕ್ಕೂ ಕರಗದೆ ಇರೋ ಮೇಣ ಬಿಸಿ ಕರಗತ್ತೆ. ಪ್ರೀತಿನೂ ಹಾಗೆ ಅಲ್ವಾ, ಯಾವುದೇ ಕೋಪನೂ ಕರಗಿಸ್ಬಿಡುತ್ತೆ. ನೀವು ನನ್ನ ಹತ್ರ ಇದ್ರೆ ಏನೇ ನೋವಿದ್ರು ಅದು ಸೆಕೆಂಡಲ್ಲಿ ದೂರ ಆಗುತ್ತೆ ಮಹಾಲಕ್ಷ್ಮಿ. ನಿಮ್ಮ ಲುಕ್ನಲ್ಲಿ, ನಿಮ್ಮ ಟಚ್ನಲ್ಲಿ ಏನೋ ಮ್ಯಾಜಿಕ್ ಇದೆ ಕಣ್ರಿ. ನಿಮ್ಮ ಮಾತಲ್ಲಿ ಕಪಟ ಕಾಣಲ್ಲ ಅಂದಾಗ್ಲೆಲ್ಲ ತದ್ವಿರುದ್ಧ ಸನ್ನಿವೇಶಗಳು ಕಣ್ಮುಂದೆ ಇರುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು, ನನ್ನ ಮನಸ್ಸು ಸರಿನೋ ಹೃದಯದ ಮಾತು ಸರಿನೋ ಒಂದೂ ಗೊತ್ತಾಗ್ತಿಲ್ಲ. ಏನಾಯ್ತು? ಏನಿಲ್ಲ ಏನಿಲ್ಲ ಅಂತ ಮುಖ ನೋಡ್ಕೊಂಡೆ ಹೇಳ್ಬೋದಲ್ಲ. ಆಹಾ, ಮೀಟ್ ಮಾಡಕ್ಕೆ ಅಂತ ನನ್ನನ್ನು ಇಲ್ಲಿ ಕರೆಸಿ ಇಷ್ಟೆಲ್ಲ ಡೆಕೋರೇಟ್ ಮಾಡಿ ಈಗ ನಾನು ನೋಡದೆ ಮುಖ ತಿರುಗಿಸ್ಕೊಂಡು ನಿಂತಿದ್ದೀರಾ? ಪರವಾಗಿಲ್ಲ, ನನ್ನ ಹತ್ರ ತಾನೇ ನಿಮ್ಮ ಬಿಂಕ ಬಿಗುಮಾನ. ಓಕೆ, ನಾನೇ ಸೋಲ್ತೀನಿ.
ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ವಾ? ತಣ್ಣಗೆ, ಜಾಸ್ತಿ ಚಳಿನೂ ಇಲ್ಲ, ಒಂಥರ ಹಾಯಾಗಿದೆ ಅಲ್ವಾ? ಹಾ, ಬೆಳ್ದಿಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಆದ್ರೂ ಪರವಾಗಿಲ್ಲ. ಇದು ತುಂಬಾ ಚೆನ್ನಾಗಿದೆ. ಹಾ, ಚೆನ್ನಾಗಿದೆ. ಸಾಹೇಬ್ರಿಗೆ ಇನ್ನೂ ಕೋಪ ಹೋಗಿಲ್ವಾ? ಅಥವಾ ಹೇಗ್ ಮಾತು ಶುರು ಮಾಡ್ಬೇಕು ಅಂತ ಗೊಂದಲನ? ನಾನೇ ಮಾತಾಡಿದ್ರು ಮಾತಾಡದೆ ಇರೋಷ್ಟು ಜಂಬನಾ? ಇರ್ಲಿ ಇರ್ಲಿ. ಈ ಜಾಕೆಟ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹಾ, ಥ್ಯಾಂಕ್ಸ್. ಮಾರ್ಕೆಟ್ನಲ್ಲಿ 100 ರೂಪಾಯಿಗೆ 3 kg ಇದ್ದ ಈರುಳ್ಳಿ 2 kg ಆಗಿದೆಯಂತೆ. ಹಾ, 2 kg. ಈರುಳ್ಳಿನ? ಹಾ, ಈರುಳ್ಳಿನೇ. ಹಚ್ಚುವಾಗ ಕಣ್ಣಲ್ಲಿ ನೀರ್ ಬರುತ್ತಲ್ಲ ಅದು. ಈಗ ಈರುಳ್ಳಿ ತಗೊಂಡು ಏನ್ ಮಾಡ್ಬೇಕು? ಏನ್ ಬೇಕಾದ್ರೂ ಮಾಡ್ಬೋದು. ಪಕೋಡ ಮಾಡ್ಬೋದು, ಬೋಂಡಾ ಮಾಡ್ಬೋದು, ಸಲಾಡ್ ಮಾಡ್ಬೋದು. ರೀ ಮಹಾಲಕ್ಷ್ಮಿ, ಇರಿಟೇಟ್ ಆಯ್ತಾ ಅಲ್ವಾ? ಇಲ್ಲಿಗೆ ಬಂದು ಮಾತಾಡದೆ ಮುಖ ತಿರ್ಗಿಸ್ಕೊಂಡು ನಿಂತ್ಕೊಂಡ್ರೆ ಪಕ್ಕದಲ್ಲಿರೋರ್ಗೂ ಹಾಗೆ ಅನ್ಸತ್ತೆ. ಏನೋ ಎಲ್ಲ ಮರ್ತು ನನ್ನನ್ನು ಇಲ್ಲಿಗೆ ಕರ್ಸಿದ್ದಾರೆ. ಮಾತಾಡೋದಕ್ಕೆ ಕಷ್ಟ ಆಗ್ತಿರ್ಬೋದು ಅಂತ ನಾನೇ ಮಾತಾಡ್ಸಿದ್ರೆ ಏನೋ ಒತ್ತಾಯಕ್ಕೆ ಬಂದು ನಿಂತಂಗ ಆಡ್ತಿರಲ್ಲ. ಏನೋ ಎಲ್ಲ ಮರ್ತು ನನ್ನನ್ನು ಇಲ್ಲಿಗೆ ಕರ್ಸಿದ್ದಾರೆ. ಮಾತಾಡೋದಕ್ಕೆ ಕಷ್ಟ ಆಗ್ತಿರ್ಬೋದು ಅಂತ ನಾನೇ ಮಾತಾಡ್ಸಿದ್ರೆ ಏನೋ ಒತ್ತಾಯಕ್ಕೆ ಬಂದು ನಿಂತಂಗ ಆಡ್ತಿರಲ್ಲ. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಮಾತಾಡದೆ ನಿಂತಿದ್ದೀರಲ್ಲ. ನಾನ್ ಮಾತಾಡ್ಬೇಕಾ? ನಿಮಗೆ ಯಾರು ಹೇಳಿದ್ದು ಇದೆಲ್ಲ ನಾನು ಅರೇಂಜ್ ಮಾಡಿರೋದು ಅಂತ? ನೀವ್ ಹೇಳಿ, ಮೀಟ್ ಮಾಡ್ಬೇಕು ಅಂತ ಲೆಟರ್ ಯಾಕೆ ಕಳ್ಸಿದ್ರಿ? ನಾನ್ ಲೆಟರ್ ಕಳ್ಸಿದ್ನಾ? ಏನಾಗಿದೆ ನಿಮ್ಗೆ? ನೀವ್ ತಾನೆ ಮೀಟ್ ಮಾಡ್ಬೇಕು, ಮಿಸ್ ಮಾಡದೆ ಬನ್ನಿ, ಮಾತಾಡ್ಬೇಕು ಅಂತ ಲೆಟರ್ ಕಳ್ಸಿದ್ದು. ನಾನು ಏನ್ ನೋಡ್ತಾ ಇದ್ದೀನಿ? ಇದನ್ನ ನೋಡಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಇದು ನಡಿಬಾರ್ದು. ಇದೇನಾದ್ರೂ ನಡೆದ್ರೆ ನಾನು ಅನ್ಕೊಂಡಿರೋದು, ಮಾಡಿರೋ ಪ್ಲಾನು ಎಲ್ಲ ಫ್ಲಾಪ್ ಆಗುತ್ತೆ. ನೋ, ದಿಸ್ ಶುಡ್ ನಾಟ್ ಹ್ಯಾಪನ್. ನಿನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಕಾವೇರಿ. ನಿನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ಏನೇನ್ ನಡಿಬೇಕೋ ಎಲ್ಲ ನಡೆದೇ ನಡೆಯುತ್ತೆ. ಏಯ್, ಮಾತಿಗೆ ಮುಂಚೆ ಬಂದು ಯಾಕೆ ಈ ತರ ಕಾಡ್ತಿದ್ದೀರಿ? ಇಷ್ಟು ದಿನ ಇರ್ಲಿಲ್ಲ, ಎಲ್ಲೋ ಹಾಳಾಗಿ ಹೋದ್ರಿ ಅಂತ ಸುಮ್ಮನೆ ಇದ್ದೆ. ಈಗ ಮತ್ತೆ ಒಕ್ಕರ್ಸ್ಕೊಂಡಿದ್ದೀರಾ? ಜೈಲಲ್ಲಿದ್ಯಲ್ಲ ಕಾವೇರಿ, ನಿನ್ನ ನೋಡೋದಕ್ಕೆ ಜೈಲಿಗೆ ಬರೋದು ನನಗೆ ಯಾವ ಕರ್ಮ? ನಿನಗೆ ಅಲ್ಲಿ ನರಕ ತೋರಿಸ್ತಾ ಇದ್ರಲ್ಲ, ಆಗ ನಾನು ಖುಷಿಯಾಗಿದ್ದೆ. ಆದ್ರೆ ಈಗ ನೀನು ವಾಪಸ್ ಮನೆಗೆ ಬಂದ್ಬಿಟ್ಟಿಯಲ್ಲ, ಅದಕ್ಕೆ ನನ್ನ ಸೊಸೆ ಮುದ್ದನ್ನ ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗಕ್ ಬಂದೆ. ನಿನ್ನ ಜೊತೆ ಬಂಗಾರದಂಗಿದ್ದ ನಿನ್ನ ಸೊಸೆನ ಆಚೆ ಕಳಿಸ್ತೀಯಲ್ಲ, ಇದು ನೀನು ಮಾಡಿದ ದೊಡ್ಡ ತಪ್ಪು. ಅವಳನ್ನ ಆಚೆ ಕಳಿಸಿ ನೀನು ಒಂಟಿಯಾಗಿದ್ದೀಯಾ. ನಿಮ್ಗೆಲ್ಲೋ ಭ್ರಮೆ. ಆತ್ಮಗಳಿಗೂ ಅರಳು ಮರಳು ಇರುತ್ತೇನೋ. ನಾನ್ ಯಾಕೆ ಒಂಟಿ ಆಗ್ಲಿ? ನನ್ನ ಜೊತೆ ನನ್ನ ಮಗ ಇದ್ದಾನೆ. ಇದಾನೆ. ಆದ್ರೆ ಈಗ ಅವನು ಯಾರ ಜೊತೆಲಿದ್ದಾನೆ? ಕಾವೇರಿ, ಈಗ ನೀನು ಯಾವ ಪರಿಸ್ಥಿತಿನಲ್ಲಿದ್ದೀಯಲ್ಲ, ಇದೇ ಸತ್ಯ.